ಕಸ ಗೂಡಿಸ್ಬೇಕಾದ್ರ ಯಾವ ವಾತಾವರಣ ಇತ್ತಂತಂದ್ರ ಕೊಳ್ಳ ಮುಚ್ಚಳ ಹಾಕೋಬೇಕು, ಈ ತೆಂಗಿನ ಪೊರಕೆ ಟೊಂಕ ಕಟ್ಕೋಬೇಕು, ಕೈಯಾಗ ಹೆಜ್ಜೆಗಳು, ಕೈದಾಗ ಕಸಬರಿಗೆ ಇವೆಲ್ಲ ಇಟ್ಕೊಂಡು ಸ್ವಚ್ಛ ಮಾಡ್ಬೇಕು. ಅಂದ್ರೆ ಅದು ಭಯಾನಕರ ವಾತಾವರಣ. ಅಂಥದ್ರಲ್ಲಿ ಒಂದು ದಿನ ತಡ ಮಾಡಿ ಹೋಗ್ತಾನೆ, ಅವನ ನೆರಳು ಮತ್ತೊಬ್ಬನ ಮ್ಯಾಗ ಬೀಳ್ತದೆ. ಆ ನೆರಳು ಬಿದ್ದಾಗ ಎಲ್ಲರೂ ಹೊಡೀರಿ ಬಡೀರಿ ಕಡೀರಿ ಅಂತಿ ಅಲ್ಲೇದಲ್ಲೇ ಎಲ್ಲರೂ ಚಿರಾಡ್ತಾರ, ಕೂಗಾಡ್ತಾರ, ಕಲ್ ತಗೊಂಡು ಹೊಡಿತಾರ. ಅವನು ತೆಲಿಗೆ ಪೆಟ್ಟಾಗ್ತದ, ಪೆಟ್ಟಾಗಿ ಕೆಳಗೆ ಬಿದ್ದು ಬಿಡ್ತಾನೆ. ಯಾರೋ ಬಂದು ಕೇಳ್ತಾರ, ಯಾಕೆ ಇಷ್ಟು ನೀ ತಡ ಮಾಡಿದ್ದಿ? ಇಲ್ಲ, ನನ್ನ ಆರೋಗ್ಯದಾಗ ವ್ಯತ್ಯಾಸ ಇತ್ತು, ತಡ ಮಾಡಿ ಬಂದೆ. ನಿನ್ನ ನೆರಳು ಕೂಡ ಬಿದ್ದರೆ ನಿನಗೆ ಹೊಡಿತಾರೆಂಬುದು ನಿನಗೆ ಗೊತ್ತದಲ್ಲ? ಗೊತ್ತದ. ಆದ್ರೆ ಏನು ಮಾಡಲಿ, ನನ್ನ ಆರೋಗ್ಯದಾಗ ವ್ಯತ್ಯಾಸ ಇತ್ತು, ತಡ ಆದ್ರೂ ಭೀ ನನ್ನ ಕೆಲಸ ತಪ್ಪಬಾರ್ದಂತ ಬಂದಿದ್ದೆ. ಆದ್ರೆ ಪೆಟ್ಟಾಯ್ತು, ನನಗೆ ರಕ್ತ ಎಲ್ಲ ಬರ್ಲತ್ತದಂತಿ ಅವ್ರು ಮೂರ್ಛೆ ಹೋಗಿ ಬೀಳ್ತಾರೆ. ಯಾರೋ ಬಂದು ಅಪ್ಪಿಕೊಳ್ತಾರೆ. ಅಪ್ಪಿಕೊಂಡ ತಕ್ಷಣ ಅವಾಗ ಹೇಳ್ತಾರೆ ಅವರು, ನೀವು ಬಸವಣ್ಣ ಅಂತಾರೆ. ಅವ್ರು ಕೇಳ್ತಾರೆ, ನಾನೇ ಬಸವಣ್ಣ ಅಂಬದು ನಿನಗೆ ಹೆಂಗೆ ಗ್ಯಾರಂಟಿ? ಆಗ ಹೇಳ್ತಾರೆ ಅವರು, ಆ ದಲಿತ ವ್ಯಕ್ತಿ ಅವ್ನು ಹೇಳ್ತಾರೆ, ಕಸ ಗುಡಿಸ್ಲಕ್ಕೆ ಬಂದವ ಈ ಕಲ್ಯಾಣ ಪಟ್ಟಣದಾಗ ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತವ್ರು ಬಸವಣ್ಣ ಬಿಟ್ಟು ಬೇರೆ ಯಾರೂ ಬರುವುದಿಲ್ಲ, ನೀವೇ ಬಸವಣ್ಣ. ಅದು ಬಸವಣ್ಣನೇ ಇರ್ತಾರೆ. ಆಗ ಅಪ್ಕೊಳ್ತಾರೆ. ಅಪ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀಲ ಯಾರು ಬಂದರು ನೋಡು. ಆ ದಲಿತ ವ್ಯಕ್ತಿ ಸಂಬುಳಿನಾಗಿದ್ದೇವೆ ಇರ್ತಾನೆ. ಅವನಿಗೆಲ್ಲ ಆರೈಕೆ ಮಾಡಿ, ಯಾವ ರೀತಿ ತನ್ನ ಮಕ್ಕಳಿಗೆ ಏನರ ಅದ್ರ ತಾಯಿ ಯಾವ ರೀತಿ ಆರೈಕೆ ಮಾಡ್ತಾಳೋ ಅದೇ ರೀತಿ ನೀಲಾಂಬಿಕಾ ತಾಯಿಯವರು ಆರೈಕೆ ಮಾಡ್ತಾರೆ. ಅವಾಗೇ ಬಸವಣ್ಣವ್ರು